ನಮಸ್ಕಾರ. ಈಗ ತಾನೇ ಕಲ್ಕಿ ಸಿನಿಮಾನ ನೋಡ್ಕೊಂಡು ಬಂದೆ. ನಾನು ಸಿನಿಮಾ ನೋಡಿ ಜಾಸ್ತಿ ದಿನ ಆದರೂ ಕೂಡ ರಿವ್ಯೂ ಸ್ವಲ್ಪ ಲೇಟಾಗಿ ಬರುತ್ತೆ. ಯಾಕಂತ ಅಂದರೆ ಸ್ವಲ್ಪ ಕಾರಣಾಂತರಗಳಿಂದ. ಸರಿ, ಇದನ್ನೆಲ್ಲ ಪಕ್ಕಕ್ಕಿಟ್ಟು ಸೈಡಿಗೆ ಬಂದ್ಬಿಡೋಣ. ವಿಡಿಯೋ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು, ವಿಡಿಯೋನೆಲ್ಲ ಸ್ಕಿಪ್ ಮಾಡಿಬಿಡಿ, ಹಾಗೆ ಫುಲ್ ನೋಡಿ. ಇನ್ಯಾಕೆ ತಡ, ಶುರು ಮಾಡೋಣ ಬನ್ನಿ. ರೆಕಾರ್ಡ್ಸ್ ನೋಡ್ಕೋ, ಇಲ್ಲಿವರೆಗೂ ಒಂದು ಫೈಟ್ ಕೂಡ ಸೋತಿಲ್ಲ. ನಿಮ್ ಯುದ್ಧ ಮತ್ತೆ ಶುರುವಾದಂಗಿದೆ. ಇನ್ನ ಸಿನಿಮಾದು ಸ್ಟೋರಿ ಲೈನ್ ವಿಚಾರದ ಕಡೆ ಬರೋದಾದ್ರೆ, ಭೈರವ ಇವನು ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್. ಇವನಿಗೆ 10,000 ಯೂನಿಟ್ಸ್ ಬೇಕಾಗಿರುತ್ತೆ. ಆ 10,000 ಯೂನಿಟ್ ಏನಕ್ಕೆ ಬೇಕು ಅಂತ ಅಂದ್ರೆ, ಅವನಿರೋ ಪ್ರಪಂಚದಿಂದ ಬೇರೆ ಪ್ರಪಂಚಕ್ಕೆ ಹೋಗೋಕೆ. ನಿಮ್ಗೀಗ ಅನ್ನಿಸ್ತಿರ್ಬೋದು, ಯೂನಿಟ್ಸ್ ಅಂದ್ರೆ ಏನು, ಯಾವ ಪ್ರಪಂಚದಲ್ಲಿ ಇವನು ಇರ್ತಾನೆ, ಅದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇಷ್ಟೇನಾ ಕತೆ ಅಂತ ಹೇಳಿದ್ರೆ, ನಾನು ಜಾಸ್ತಿ ಹೇಳಿದ್ರೆ ಸ್ಪಾಯ್ಲ್ ಆಗುತ್ತೆ. ಹಾಗಾಗಿ ಸ್ಪಾಯ್ಲ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಇನ್ನು ಸಿನಿಮಾದು ಫಸ್ಟ್ ಹಾಫ್ ವಿಚಾರದ ಕಡೆ ಬರೋದಾದ್ರೆ ಸ್ವಲ್ಪ ಸ್ಲೋ ಅಂತ ಅನ್ನಿಸ್ಬೋದು. ಯಾಕಂತ ಅಂದ್ರೆ ಎಲ್ಲಾ ಪಾತ್ರಗಳಿಗೂ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಕೊಟ್ಟಿದ್ದಾರೆ. ಯಾವ ತರ ಅಂತ ಅಂದ್ರೆ, ಈಗ ಯಾವ್ದಾದ್ರು ಒಂದು ರ್ಯಾಂಡಮ್ ಪಾತ್ರ ಬಂದ್ರೆ ಆ ಪಾತ್ರ ಏನಕ್ಕೆ ಬಂತು ಆ ತರ ಡೀಟೈಲಿಂಗ್ ಇಟ್ಟಿದ್ದಾರೆ. ಯಾವ ಪಾತ್ರನೂ ಸುಮ್ಮನೆ ಬಲವಂತವಾಗಿ ತುರ್ಕೋರಲ್ಲ ಅಂತ ಅನ್ಸಲ್ಲ. ಆದ್ರೆ ಕೆಲವೊಂದು ಪಾತ್ರಗಳಿಗೆ ಇನ್ನೂ ಪ್ರಿಫರೆನ್ಸ್ ಕೊಡ್ಬೇಕಿತ್ತು ಅಂತ ನನಗನ್ನಿಸ್ತು. ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಇನ್ನೊಂದು, ನನಗೆ ಫಸ್ಟ್ ಹಾಫ್ ಅಲ್ಲಿ ಸ್ಲೋ ಅಂತ ಏನಕ್ಕೆ ಅನ್ನಿಸ್ತು ಅಂದ್ರೆ, ಟ್ರೈಲರ್ ನೋಡಿ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ, ಇದೊಂದು ಕಾರಣ ಆಗಿರ್ಬೋದು. ಇಲ್ಲ ಅಂತ ಅಂದ್ರೆ, ನಾನು ಪ್ರಭಾಸ್ ಸರ್ ಎಂಟ್ರಿನ ಹಂಗ್ ಬರುತ್ತೆ ಹೆಂಗ್ ಬರುತ್ತೆ ಅಂತ ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಅದು ಸ್ವಲ್ಪ ಒಂದು 20-25 ನಿಮಿಷ ಆದ್ಮೇಲೆ ಬಂತೇನೋ, ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಎಂಟ್ರಿ ಮಾತ್ರ ಸೂಪರ್ ಆಗಿತ್ತು. ನಾನು ಈಗ ಪ್ರಭಾಸ್ ಸರ್ ಅವ್ರ ಪಾತ್ರದ ಬಗ್ಗೆ ಮಾತಾಡ್ಬೋದು, ಆದ್ರೆ ಅದರಿಗಿಂತ ಮುಂಚೆ ಇನ್ನೊಂದು ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ. ಅಶ್ವತ್ಥಾಮ ಈ ಪಾತ್ರನ ಅಮಿತಾಬ್ ಬಚ್ಚನ್ ಸರ್ ಅವ್ರು ನಿಭಾಯಿಸಿದ್ದಾರೆ. ಈ ವಯಸ್ಸಲ್ಲೂ ಏನ್ ಚಿಂದಿಯಾಗಿ ನಿಭಾಯಿಸಿದ್ದಾರೆ ಗುರು ಆ ಪಾತ್ರನ. ಚಿಂದಿ. ಅವರು ಆ ಸ್ಕ್ರೀನ್ಗೆ ಎಂಟ್ರಿ ಆದಾಗಿಂದ ಒಂಥರ ಗ್ರಾಫ್ ಮೇಲೆ ಹೋಗ್ತಿತ್ತು, ನೋಡೋ ಕ್ಯೂರಿಯಾಸಿಟಿ ಹುಟ್ಟಾಗ್ತಿತ್ತು, ಮುಂದೆ ಏನಾಗುತ್ತೆ ಅಂತ. ಬೇರೆಯವ್ರ ಪಾತ್ರದ ವಿಚಾರದ ಕಡೆ ಬರೋದಾದ್ರೆ, ಎಲ್ಲರೂ ಅವ್ರವ್ರ ಪಾತ್ರನ ಚೆನ್ನಾಗೇ ನಿಭಾಯಿಸಿದ್ದಾರೆ. ಮತ್ತೆ ದೀಪಿಕಾ ಪಡುಕೋಣೆ ಅವರಾಗಿರ್ಬೋದು, ಎಲ್ಲರೂ ಕೂಡ ಅವ್ರವ್ರ ಪಾತ್ರನ ಸಖತ್ತಾಗಿ ನಿಭಾಯಿಸಿದ್ದಾರೆ. ನನಗೆ ಈ ಸಿನಿಮಾ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು ಯಾವ್ದ್ರ ಮೇಲೆ ಅಂತ ಅಂದ್ರೆ, ವರ್ಲ್ಡ್ ಬಿಲ್ಡಿಂಗ್ ಯಾವ ತರ ಮಾಡಿರ್ಬೋದು, ವಿಜುವಲ್ಸ್ನ ಯಾವ ತರ ತೋರಿಸಿರ್ಬೋದು, ಸಖತ್ ಕ್ಯೂರಿಯಾಸಿಟಿ ಹುಟ್ಟಾಕಿತ್ತು. ಅದರಲ್ಲೂ ಕೂಡ ಟ್ರೈಲರ್ ಬಂದಾದ್ಮೇಲೆ. ನಿಜ ಹೇಳ್ತೀನಿ, ನಾನು ಸಿನಿಮಾ ನೋಡಿ ಆಚೆ ಕಡೆ ಬಂದಾದ್ಮೇಲೆ ನನ್ನ ತಲೆಯಲ್ಲಿ ಬರೀ ಅದೇ ಓಡ್ತಿತ್ತು. ಅದರಲ್ಲೂ ಕೂಡ ಲಾಸ್ಟ್ ಫೈಟ್ ಸೀನು ಚಿಂದಿ. ಯಾವ ತರ ಅಂತ ಅಂದ್ರೆ, ಈಗ ನೀವು ಇದನ್ನ ಪ್ರಿಡಿಕ್ಟ್ ಮಾಡ್ತಿದ್ರೆ ಅದಾಗಲ್ಲ, ಮತ್ತೆ ಅದೇ ಆಗುತ್ತೆ ಪ್ರಿಡಿಕ್ಟ್ ಮಾಡಿದಾಗ. ತುಂಬಾ ಸಖತ್ತಾಗಿ ಸ್ಟೋರಿನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಶ್ವತ್ಥಾಮ ಮತ್ತೆ ಭೈರವ ಅದು ಒಂದು ಫೈಟ್ ಸೀನ್ ಇದೆ, ಅದು ಯಾವ ತರ ಐತೆ ಅಂತ ಅಂದ್ರೆ ನಿಜವಾಗ್ಲೂ ಗೂಸ್ ಬಂಪ್ಸ್. ಅದು ಇಷ್ಟು ನಂಗೆ ಹೇಳೋಕಿದ್ದು. ಇನ್ನ BGM ವಿಚಾರದ ಕಡೆ ಬರೋದಾದ್ರೆ, ಇನ್ನೂ ಸ್ವಲ್ಪ BGMಸ್ಗಳು ಬೇಕಿತ್ತು. ಯಾಕಂದ್ರೆ ಕೆಲವು ಎಂಟ್ರೀಸ್ಗಳಿಗೆ ಬೇರೆ ಫಿಲಮಲ್ಲಿ ನೋಡಿರೋದ್ರಿಂದ ಇದರಲ್ಲಿ ಬೇಡ ಅಂದ್ರೂ ನಮ್ಮ ತಲೆಯಲ್ಲಿ ಕುತ್ಕೊಬಿಡುತ್ತೇವೋ, ಇಲ್ಲಿ ಹಿಂಗ್ ಬರ್ಬೇಕಿತ್ತು, ಇದು ಹಿಂಗ್ ಬರ್ಬೇಕಿತ್ತು ಅಂತ. ಒಂಚೂರು ನಿಮ್ಗೆ ಎಲ್ಲಾರು ಏನಾರು ಅನ್ನಿಸ್ಬೋದೇನೋ. ಅದ್ಬಿಟ್ರೆ ಸಿನಿಮಾ ಮಾತ್ರ ಸಕ್ಕತ್ತಾಗೈತೆ. ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅಂತ ಏನು ಅನ್ನಿಸ್ತಿಲ್ಲ. ಆದ್ರೆ ಇದು ನೆಗೆಟಿವ್ ಅಲ್ಲ, ಆದ್ರೆ ಹಂಗೆ ಹೇಳ್ತಿದ್ದೀನಿ. ಏನಂತ ಅಂದ್ರೆ, ಈಗ ಕೆಲವು ಸಖತ್ KMUs ಇದೆ, ಅವೆಲ್ಲ ಸಖತ್ತಾಗವೆ. ಆದ್ರೆ ಅದಕ್ಕೆ ಇನ್ನೂ BGM ಚೆನ್ನಾಗಿರೋದಿದ್ರೆ ಇನ್ನೂ ಸಖತ್ತಾಗಿ ಕಾಣೋದೇನೋ, ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ಸ್ವಲ್ಪ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿ ಕಾಣೋದೇನೋ ಅಂತ ಅನ್ನಿಸ್ತು. ಅದು ಬಿಟ್ರೆ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಓವರ್ ಆಲ್ ಆಗಿ ಸಖತ್ತಾಗೈತೆ. ಆದ್ರೂ ಥಿಯೇಟ್ರಿಗೆ ಹೋಗಿ ನೋಡೋಕೆ ಪ್ರಯತ್ನ ಪಡಿ. ಸರಿ, ಇಷ್ಟೇ ನಂಗೆ ಹೇಳೋಕ್ಕಿದ್ದು. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋ ಸಿಗೋಣ. ಅಲ್ಲಿ ತನಕ ಹುಷಾರಾಗಿರಿ, ಆರಾಮಾಗಿರಿ.